ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನಿತ್ತು ಪೇಳ್ವೆನು. ಉದಯ ಕಾಲದೊಳೆತ್ತು ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಮುದದಿ ತಿಲಕವ ಹಣೆಯೊಳಿಟ್ಟು ಚತುರ ಶಿಖೆಯನ್ನು ಹಾಕಿದ. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಗೊಲ್ಲ ಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಹಬ್ಬಿದ ಮಲೆ ಮಧ್ಯದೊಳಗೆ ಅದ್ಭುತನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನುತ್ತಾ ಚಂದದಲ್ಲಿ ತಾ ಬರುತ್ತಿರೆ. ಒಂದು ಕಾಡಿನ ಪಕ್ಕ ಒಂದು ಊರಿರುತ್ತೆ. ಆ ಊರ್ನಾಗ ಒಬ್ಬ ಗೊಲ್ಲ ವಾಸವಾಗಿರ್ತಾನ. ಆತ ದನಗಳನ್ನೆಲ್ಲ ಸಾಕೊಂಡಿರ್ತಾನ. ಆತ ದಿನ ಕಾಡಿಗೆ ಹೋಗಿ ಅವ್ರನ್ನೆಲ್ಲ ಮೈಸ್ಕೊಂಡು ಬರ್ತಿರ್ತಾನ. ಹಿಂಗೆ ಆತ ಅದರಿಂದ ಬಂದ ಹಾಲನ್ನ ಮಾರಿ ಜೀವನ ನಡೆಸ್ತಿರ್ತಾನ. ಒಂದಿನ ಎಲ್ಲೋ ಹಸುಗಳು ಕಾಡಿನಾಗ ಮೇಯ್ತಿರ್ಬೇಕಾದ್ರೆ ಆ ಕಾಡಿನಾಗ ಒಂದು ದೊಡ್ಡ ಗುಹೆ ಇರ್ತದೆ. ಅದ್ರೊಳಗೆ ಒಂದು ಹುಲಿ ವಾಸವಾಗಿರುತ್ತೆ. ಆ ಹುಲಿ ಹೊರಗೆ ಬರ್ತದೆ. ಅದು ಫುಲ್ಲು ಹೊಟ್ಟೆ ಹಸ್ಕೊಂಡಿರುತ್ತೆ. ಈ ಆಕಳುಗಳು ನೋಡಿ ಅಲ್ಲಿ ಎಗ್ರಿ ಓಡಾಡಿರ್ಬೇಕಾದ್ರೆ ಅವಾಗ ಎಲ್ಲ ಹಸುಗಳು ಓಡಾಡ್ತಿರ್ತಾವ. ಆದ್ರೆ ಅದ್ರ ಒಂದು ಹಸು ಮಾತ್ರ ತನ್ನ ಮಗಳನ್ನ ನೆನ್ಸ್ತಾ ಅಂತ ನಿಂತ್ಕೊಂಡ್ಬಿಡುತ್ತೆ. ಅವಾಗ ಅದು ನನ್ನ ನಿಂತ್ಕೊಂಡ್ರೆ ಇಲ್ಲ ನನ್ನ ತಿನ್ಬೇಡ, ನಾನು ನನ್ನ ಮಗಳಿಗೆ ಹೋಗಿ ಹಾಲು ಕೊಟ್ಬರ್ತೀನಿ, ಆಮೇಲೆ ನಿನ್ನ ತಿನ್ನುವಂತೆ ಅಂತ ಹೇಳುತ್ತೆ. ಅವಾಗಿದ್ದು ಅದು ನಿನ್ನ ಹೆಂಗ್ ನಂಬಲಿ ನಿನ್ನ ಅಂತ ಹೇಳಿದ್ರೆ ನಾವು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯ